ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು NMMS SAT ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ 4 ಕ್ವಾಡ್ರಿಲ್ಯಾಟರಲ್ಸ್ ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 73. ಚಿತ್ರದಲ್ಲಿ AB = BC = CD, AB = BC = CD ಹಾಗೂ AE = ED, AE = ED ಆಗಿದ್ದು AE = ED. ಇಫ್ ಕೋನ ABC ಈ ಕೋನ BCD ಈ ಕೋನ AED ಈ ಕೋನ. ಸೊ ಈ ಮೂರು ಕೋನಗಳು 140 ಡಿಗ್ರಿನ ಹೊಂದಿದೆ. ಹಾಗಿದ್ದರೆ BAE ಕೋನ BAE ಈ ಕೋನ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಸೊ ಆಪ್ಷನ್ ಎ 20 ಡಿಗ್ರಿ, ಆಪ್ಷನ್ ಬಿ 40 ಡಿಗ್ರಿ, ಆಪ್ಷನ್ ಡಿ ಸಿ 60 ಡಿಗ್ರಿ, ಆಪ್ಷನ್ ಡಿ 80 ಡಿಗ್ರಿ. ಹಾಗಾದರೆ ಇದು ಎಷ್ಟಿರುತ್ತೆ ಅಂತ. ಸೊ ಇದು 140 ಡಿಗ್ರಿ ಇರೋದ್ರಿಂದ ನಾವು ಎ ಇಂದ ಡಿಗೆ ಒಂದು ಡಾಟೆಡ್ ಲೈನನ್ನು ಹಾಕೊಂಡ್ರೆ ತ್ರಿಭುಜ ಬರುತ್ತೆ. ಈ ಬಾಹು ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. AE = ED ಸಮ ದ್ವಿಬಾಹು ತ್ರಿಭುಜ ಆಗುತ್ತೆ. ಹಾಗಾಗಿ ಈ ಕೋನಗಳು ಸಿಗುತ್ತೆ. ಈ ಕೋನ ಸಿಕ್ಕರೆ ಸೊ ABCD ಅನ್ನೋದು ಒಂದು ನಮಗೆ ತ್ರಾಪಿಜ್ಯ ಸಿಗುತ್ತೆ. ಸೊ ತ್ರಾಪಿಜ್ಯ ಸಿಗೋದ್ರಿಂದ ತ್ರಾಪಿಜ್ಯದಲ್ಲಿ ಏನು ಕಂಡೀಷನ್ ಇದೆ ಅಂದರೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಅದರ ಆಧಾರದ ಮೇಲೆ ನಾವು ಕೋನ BAE ಅನ್ನು ಕಂಡುಹಿಡಿಯಬಹುದು. ಸೊ ಚಿತ್ರದಲ್ಲಿ ABCDE ಪಂಚಭುಜಾಕೃತಿ, ಕೋನ B 140 ಡಿಗ್ರಿ, ಕೋನ C 140 ಡಿಗ್ರಿ, ಕೋನ E 120 ಡಿಗ್ರಿ. ಸೊ AD ರಚನೆ ಮಾಡ್ಕೊಂಡೇವಿ, ಡಾಟೆಡ್ ಲೈನ್. ಹಾಗಾದರೆ ತ್ರಿಭುಜ AEDನ ತಗೊಂಡ್ರೆ ಸೊ AED ಅನ್ನೋದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದರೆ ಎರಡು ಕೋನಗಳು ಸಹ ಸಮನಾಗಿರುತ್ತೆ. ಸೊ ಇದು 140 ಡಿಗ್ರಿ ಆಗಿದ್ದರೆ ಇನ್ನು 40 ಡಿಗ್ರಿ ಉಳಿಯುತ್ತೆ. ಸೊ ಈ ಕಡೆ 20 ಡಿಗ್ರಿ, ಈ ಕಡೆ 20 ಡಿಗ್ರಿ. ಹಾಗಾದರೆ ಈ ಒಂದು ಬಾಹುವಿನ ಅಳತೆ ನಮಗೆ ಸಿಕ್ತು 20 ಡಿಗ್ರಿ, 20 ಡಿಗ್ರಿ. ಹಾಗಾದರೆ ನೆಕ್ಸ್ಟ್ ಒಂದು ಆಕೃತಿ ಇದೆ ನೋಡಿ, ABCD ಅನ್ನೋದು ತ್ರಾಪಿಜ್ಯ. ಸೊ ABCD ತ್ರಾಪಿಜ್ಯ ಆಗಿರೋದ್ರಿಂದ ABCD ತ್ರಾಪಿಜ್ಯದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರಬೇಕು. ಸೊ ಇಲ್ಲಿ ಅಭಿಮುಖ ಕೋನಗಳು 140 ಡಿಗ್ರಿ ಇದೆ, ಇಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಸೊ 180ರಲ್ಲಿ 140 ಕಳಿಬೇಕು. ಸೊ 40 ಡಿಗ್ರಿ ಬರುತ್ತೆ. ಸೊ ಇಲ್ಲಿ 180ರಲ್ಲಿ 140 ಕಳೀರಿ, 40 ಡಿಗ್ರಿ ಬರುತ್ತೆ. ಹಾಗಾದರೆ ಇದು 40 ಡಿಗ್ರಿ ಆಯಿತು, ಇದು 20 ಡಿಗ್ರಿ ಆಯ್ತು. ಅಂದರೆ ಸೊ ಕೋನ BAE 40 + 20 ಎಷ್ಟಾಗುತ್ತೆ? 60 ಡಿಗ್ರಿ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 60 ಡಿಗ್ರಿ ಆಗಿದೆ. ವಿದ್ಯಾರ್ಥಿಗಳೇ, ಇದು 73ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ 74ನೇ ಪ್ರಶ್ನೆ ಬರೋಣ. ಒಂದು ಸಮಾಂತರ ಚತುರ್ಭುಜದ ಒಂದು ಕೋನವು ಅದರ ಅನುಕ್ರಮ ಕೋನದ 3/2ರಷ್ಟಿದ್ದರೆ ಆ ಸಮಾಂತರ ಚತುರ್ಭುಜದ ಅತ್ಯಂತ ದೊಡ್ಡ ಕೋನದ ಅಳತೆಯು ಆಪ್ಷನ್ ಎ 72 ಡಿಗ್ರಿ, ಆಪ್ಷನ್ ಬಿ 90 ಡಿಗ್ರಿ, ಆಪ್ಷನ್ ಸಿ 108 ಡಿಗ್ರಿ, ಆಪ್ಷನ್ ಡಿ 118 ಡಿಗ್ರಿ. ಸೊ ಆನ್ಸರ್ ಆಪ್ಷನ್ ಸಿ 108 ಡಿಗ್ರಿ. ಸೊ ಏನು ಕೊಟ್ಟರೆ, ಒಂದು ಸಮಾಂತರ ಚತುರ್ಭುಜದ ಒಂದು ಕೋನವು ಅದರ ಅನುಕ್ರಮ ಕೋನದ 3/2ರಷ್ಟಿದ್ದರೆ, ಒಂದು ಕೋನ X ಆಗಿದ್ದರೆ, ಅನುಕ್ರಮ ಕೋನ X ಆಗಿದ್ದರೆ ಒಂದು ಕೋನ ಏನಾಗುತ್ತೆ? ಅನುಕ್ರಮ ಕೋನದ 3/2ರಷ್ಟು ಆಗಿರುತ್ತೆ. ಹಾಗಾದರೆ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ ಸೊ ಉತ್ತರ 108 ಡಿಗ್ರಿ ಬರುತ್ತೆ. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ 74ನೇ ಪ್ರಶ್ನೆಗೆ ಅನುಕ್ರಮ ಕೋನ X ಆಗಿರಲಿ, ಒಂದು ಕೋನ ಏನಾಗಿರುತ್ತೆ? ಅನುಕ್ರಮ ಕೋನದ 3/2ರಷ್ಟಿದೆ. ಸೊ Xನ 3/2ರಷ್ಟು ಆಗಿರುತ್ತೆ. ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನ ಮತ್ತು ಅನುಕ್ರಮ ಕೋನ ಎರಡೂ ಸಹ ಪಾರ್ಶ್ವ ಕೋನಗಳಾಗಿರುತ್ತೆ. ಸೊ ಪಾರ್ಶ್ವ ಕೋನಗಳು ಮೊತ್ತ 180 ಡಿಗ್ರಿ ಆಗಿರುತ್ತೆ ಸಮಾಂತರ ಚತುರ್ಭುಜದಲ್ಲಿ. ಹಾಗಾಗಿ X + 2/3 × X = 180 ಡಿಗ್ರಿ. ಇಲ್ಲಿ ಲಸ ತಗೊಂಡಾಗ 3x + 2x/3 = 180 ಡಿಗ್ರಿ ಆಗುತ್ತೆ. ಸೊ ಇವೆರಡನ್ನು ಕೂಡಿಸಿ 5x/3 = 180 ಡಿಗ್ರಿ. ಸೊ ನಮಗೆ X ಬೇಕು, X = 180, 5/3 ಈ ಕಡೆ ಬಂದರೆ 3/5 ಆಗುತ್ತೆ, ರಿವರ್ಸ್ ಆಗುತ್ತೆ. 5ರಿಂದ ಭಾಗಿಸಿ 36 ಆಗುತ್ತೆ. 36 ಮತ್ತು 3 ಗುಣಾಕಾರ ಮಾಡಿ 108 ಡಿಗ್ರಿ ಆಗುತ್ತೆ. ಸೊ ಒಂದು ಕೋನ 108 ಡಿಗ್ರಿ ಆದರೆ ಅಂದರೆ ಅನುಕ್ರಮ ಕೋನ ಎಕ್ಸ್ ಅನ್ನೋದು 108 ಡಿಗ್ರಿ ಆಗುತ್ತೆ.
ಹಾಗಾದರೆ ಒಂದು ಕೋನ ಎಷ್ಟಾಗುತ್ತೆ? ಒಂದು ಕೋನ ಇಸ್ ಈಕ್ವಲ್ ಟು 2/3 ಇಂಟು ಎಕ್ಸ್, 2/3 ಇಂಟು 108 ಡಿಗ್ರಿ, ದಟ್ ಇಸ್ ಈಕ್ವಲ್ ಟು 72 ಡಿಗ್ರಿ ಆಗುತ್ತೆ. ಸೊ ಇವೆರಡರಲ್ಲಿ ದೊಡ್ಡ ಕೋನ ಯಾವುದು ಅಂತ ಕೇಳಿದರೆ, ಸೊ ದೊಡ್ಡ ಕೋನ ಯಾವುದು? 108 ಡಿಗ್ರಿನ 72 ಡಿಗ್ರಿನ? 108 ಡಿಗ್ರಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 108 ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು 74ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಚಿತ್ರದಲ್ಲಿ ಮೀಲ್ MEAL ಮೀಲ್ ಒಂದು ಆಯತ. ಕೋನ AFE ಅನುಪಾತ ಕೋನ FAE ಇಸ್ ಈಕ್ವಲ್ ಟು 3:2 ಆದರೆ ಕೋನ LAN ದ ಅಳತೆಯು ಆಪ್ಷನ್ ಎ 36 ಡಿಗ್ರಿ, ಆಪ್ಷನ್ ಬಿ 54 ಡಿಗ್ರಿ, ಆಪ್ಷನ್ ಸಿ 126 ಡಿಗ್ರಿ, ಆಪ್ಷನ್ ಡಿ 144 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ 126 ಡಿಗ್ರಿ ಆಗಿದೆ. ಸೊ ಚಿತ್ರ ಕೊಟ್ಟಿದ್ದಾರೆ, ಮೀಲ್ ಅನ್ನೋದೊಂದು ಆಯತ ಆಗಿದೆ. ಇಲ್ಲಿ AFE ಅನ್ನೋದು AFE ಇದು ಎಫ್ ಅನ್ನೋದು ಇಲ್ಲಿ 3 ಇತ್ತು ಅಂದರೆ FAE A ಅನ್ನೋದು 2 ಇದೆ. 3:2 ಅನುಪಾತದಲ್ಲಿ ಈ ಕೋನ ಡಿವೈಡ್ ಆಗಿದೆ. ಆದರೆ LAN ಈ ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ, ಸೊ ಇದು 90 ಡಿಗ್ರಿ ಆಯಿತು ಅಂದರೆ, ಸೊ ಇವೆರಡು ಸೇರಿದ್ರೆ 90 ಡಿಗ್ರಿ ಇರುತ್ತೆ. ಸೊ ಇವೆರಡು ಸೇರಿದ್ರೆ 90 ಡಿಗ್ರಿ ಅಂದರೆ ಇದು 3 ಇದ್ದರೆ 90ರಲ್ಲಿ ಇದು 3 ಭಾಗ, ಇದು 90ರಲ್ಲಿ 2 ಭಾಗ ಆಗುತ್ತೆ. ಸೊ ಆವಾಗ ಈ ಕೋನ ಸಿಗುತ್ತೆ. ಸೊ ಈ ಕೋನ ಸಿಕ್ತು ಅಂದರೆ 90 ಡಿಗ್ರಿಯಲ್ಲಿ ಈ ಕೋನ ಕಳೆದ್ರೆ ಈ ಕೋನ ಸಿಗುತ್ತೆ. 180 ಡಿಗ್ರಿಯಲ್ಲಿ ಈ ಕೋನ ಕಳೆದ್ರೆ ನಮಗೆ LAN ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 126 ಡಿಗ್ರಿ ಆಗಿದೆ. ಸೊ ದತ್ತಾಂಶ ಏನು ಕೊಟ್ಟಿದ್ದಾರೆ? ಕೋನ AFE 3 ಇದೆ, ಸೊ 3. FAE 2 ಇದೆ, 3:2. ಹಾಗಾದರೆ LAN ಇದು ಎಷ್ಟಿದೆ ಕೋನ ಅಂತ ಕಂಡಿಬೇಕು. ಸೊ ಮೀಲಲ್ಲಿ ಅನ್ನೊಂದು ಆಯತ, ಸೊ ಇದು E ಅನ್ನೋದು 90 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಕೋನ A ಪ್ಲಸ್ ಕೋನ F ಅನ್ನು ಕೂಡಿದ್ರೆ 90 ಡಿಗ್ರಿ. ಸೊ ಕೋನ A ಎಷ್ಟಿದೆ, ಕೋನ F ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಇದನ್ನು 2x, ಇದನ್ನು 3x ಅಂತ ಬರ್ಕೊಂಡ್ರೆ 2x + 3x = 90 ಡಿಗ್ರಿ, 5x = 90 ಡಿಗ್ರಿ, x = 90 ಡಿಗ್ರಿ ಬೈ 5, x = 18 ಡಿಗ್ರಿ. x 18 ಡಿಗ್ರಿ ಆದರೆ ಸೊ 2x 18 × 36, ಇದು 36 ಡಿಗ್ರಿ ಆಗುತ್ತೆ. ಸೊ 3x 3 × 18 18 × 54 ಡಿಗ್ರಿ ಆಗುತ್ತೆ. ಸೊ 2x ಅನ್ನೋದು 36 ಡಿಗ್ರಿ, ಕೋನ A ಅನ್ನೋದು ಇಲ್ಲಿ 36 ಡಿಗ್ರಿ ಇರುತ್ತೆ, ಕೋನ F ಅನ್ನೋದು ಇಲ್ಲಿ 54 ಡಿಗ್ರಿ ಆಗುತ್ತೆ. ತ್ರಿಭುಜ AEFನಲ್ಲಿ ಈ ತ್ರಿಭುಜದಲ್ಲಿ ನಾವು ಕೋನಗಳನ್ನು ಬರ್ಕೊಂಡಿವಿ. ಹಾಗಾದರೆ ನಮಗೆ LAF ಇದು ಎಷ್ಟು ಕೋನ ಇರುತ್ತೆ? 90ರಲ್ಲಿ ಈ 36ನ ಕಳಿಬೇಕು. 90ರಲ್ಲಿ 36ನ ಕಳೆದ್ರೆ 54 ಡಿಗ್ರಿ ಆಗುತ್ತೆ, ಇದು 54. ಸೊ 180ರಲ್ಲಿ 54ನ ಕಳೆದ್ರೆ LAN ಸಿಗುತ್ತೆ. ಸೊ ಕೋನ LAN = ಕೋನ FAN ಅಂದರೆ 180 ಡಿಗ್ರಿ ಮೈನಸ್ ಕೋನ LAF. ಸೊ 180ರಲ್ಲಿ 54 ಡಿಗ್ರಿನ ಕಳೆರಿ 126 ಡಿಗ್ರಿ ಬರುತ್ತೆ. ಸೊ 126 ಡಿಗ್ರಿ, ಯಾಕೆಂದರೆ ಇದು ಸರಳ ರೇಖೆ ಆಗಿರೋದ್ರಿಂದ, LAN ಅನ್ನೋದು ಸರಳ ರೇಖೆ ಆಗಿರೋದ್ರಿಂದ 180 ಡಿಗ್ರಿ ಆಗುತ್ತೆ. ಮೈನಸ್ 54 ಡಿಗ್ರಿ ಇಲ್ಲಿದೆ, ಸೊ ಕಳೆರಿ 126 ಡಿಗ್ರಿ. ಸೊ ಆನ್ಸರ್ ಆಪ್ಷನ್ ಸಿ 126 ಡಿಗ್ರಿ ಈಸ್ ದ ರೈಟ್ ಆನ್ಸರ್. 76ನೇ ಪ್ರಶ್ನೆ. ಒಂದು ಚತುರ್ಭುಜದ 2 ಕೋನಗಳ ಅಳತೆ 77 ಡಿಗ್ರಿ ಮತ್ತು 57 ಡಿಗ್ರಿ ಆಗಿವೆ. ಉಳಿದೆರಡು ಕೋನಗಳಲ್ಲಿ ಒಂದು ಕೋನವು ಇನ್ನೊಂದು ಕೋನಕ್ಕಿಂತ 10 ಡಿಗ್ರಿ ಕಡಿಮೆ ಆಗಿದ್ದರೆ ಆ ಚತುರ್ಭುಜದ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ 98 ಡಿಗ್ರಿ, ಆಪ್ಷನ್ ಬಿ 108 ಡಿಗ್ರಿ, ಆಪ್ಷನ್ ಸಿ 118 ಡಿಗ್ರಿ, ಆಪ್ಷನ್ ಡಿ 128 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ 118 ಡಿಗ್ರಿ. ಸೊ ಉತ್ತರ ಹೇಗೆ ಬಂತು ಅಂತ ನೋಡೋದಾದರೆ, ಸೊ ಒಂದು ಚತುರ್ಭುಜ ಅಂದರೆ 4 ಕೋನ ಇರುತ್ತೆ. ಸೊ ಒಂದು ಕೋನ 77 ಡಿಗ್ರಿ ಕೊಟ್ಟರೆ, ಇನ್ನೊಂದು ಕೋನ 57 ಡಿಗ್ರಿ ಕೊಟ್ಟರೆ 2 ಕೋನ. ಸೊ ಇನ್ನೊಂದು ಕೋನ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಬರ್ಕೊಂಡಿವಿ. ಇನ್ನೊಂದು ಕೋನ ಎಕ್ಸ್ಟ್ರಲ್ಲಿ 10ನ್ನು ಕಳಿರಿ ಅಂತ ಕೊಟ್ಟಿದ್ದಾರೆ, ಸೊ ಅದನ್ನ x - 10 ಅಂತ ಬರ್ಕೊಂಡಿವಿ. ಸೊ 4 ಕೋನಗಳನ್ನ ಕೂಡಿದಾಗ ನಮಗೆ 360 ಡಿಗ್ರಿ ಬರುತ್ತೆ. ಸೊ ಇದು ನಿಬಂಧನೆ ಪ್ರಕಾರ ಬರ್ಕೊಂಡಿವಿ, x + x - 10. ಸೊ 77 ಮತ್ತು 57 ಕೂಡಿಸಿದ್ರೆ 134 ಡಿಗ್ರಿ ಆಗುತ್ತೆ, ಪ್ಲಸ್ 1x 2x ಮೈನಸ್ 10 = 360 ಡಿಗ್ರಿ. ಸೊ 134ರಲ್ಲಿ 10ನ್ನು ಕಳೆದ್ರೆ 124 ಪ್ಲಸ್ 2x = 360 ಡಿಗ್ರಿ. 2x = 360 ಡಿಗ್ರಿ ಮೈನಸ್ 124 ಈ ಕಡೆ ಆಗುತ್ತೆ. ಸೊ ಕಳೆದಾಗ 236 ಬರುತ್ತೆ. x = 236 ಬೈ
ಎರಡರಿಂದ ಭಾಗಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು 118 ಡಿಗ್ರಿ. ಹಾಗಾದರೆ ಇದರಲ್ಲಿ ದೊಡ್ಡ ಕೋನ ಯಾವುದಂದರೆ 118 ಡಿಗ್ರಿನೇ ದೊಡ್ಡ ಕೋನ. ಹಾಗಾಗಿ ಆಪ್ಷನ್ ಸಿ 118 ಡಿಗ್ರಿ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.